Hello everyone, greetings from English Sahayaka. In today's class, we are going to learn about singular and plurals. ಸಿಂಗ್ಯುಲರ್ ಅಂದರೆ ಏಕವಚನ ಮತ್ತು ಬಹುವಚನಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ನಾವು ನೌನ್ ಬಗ್ಗೆ ಹೇಳ್ತೀನಿ ನಾನು. ನೌನ್ ಅಂದರೆ ನಾಮಪದ ಅಂತ. ಓಕೆ, ಸೊ ನಾಮಪದ ಎಂದರೇನು? ನಾಮಪದವು ಒಂದು ವ್ಯಕ್ತಿ, ವಸ್ತು, ಸ್ಥಳ ಅಥವಾ ಕಲ್ಪನೆಯನ್ನು ಪ್ರತಿನಿಧಿಸುವ ಪದಗಳು ಅಂತ ಹೇಳ್ಬೋದು. ಅದಕ್ಕೆ ನಾವು ನೌನ್ ಅಂತ ಹೇಳ್ತೀವಿ, ನಾಮಪದ. ಓಕೆ, ಈಗ ಉದಾಹರಣೆಗೆ ನಾವು ವ್ಯಕ್ತಿ, ಈಗ ನಾನು ನಾಮಪದವು ವ್ಯಕ್ತಿ ಅಂತ ಹೇಳಿದೆ. ಸೊ ವ್ಯಕ್ತಿ ಅಂದರೆ ಪರ್ಸನ್. ಸೊ ಉದಾಹರಣೆಗೆ ಬಾಯ್, ಟೀಚರ್, ಡಾಕ್ಟರ್ಸ್ ಅಂದರೆ ಹುಡುಗ, ಶಿಕ್ಷಕ, ವೈದ್ಯರು, ಇವೆಲ್ಲ ನಾಮಪದವು ಅಂತ ಹೇಳ್ಬೋದು. ಈಗ ನಾವು ಸ್ಥಳ ಅಂದರೆ ಪ್ಲೇಸ್ ಬಗ್ಗೆ ಹೇಳಬೇಕಾದ್ರೆ ಸಿಟೀಸ್, ಪಾರ್ಕ್ಸ್, ಸ್ಕೂಲ್ಸ್, ನಗರಗಳು, ಉದ್ಯಾನವನಗಳು, ಶಾಲೆಗಳು, ಇವೆಲ್ಲ ನಾವು ನಾಮಪದಗಳು ಅಂತ ಹೇಳ್ಬೋದು. ಹಾಗೆಯೇ ವಸ್ತು ಅಂದರೆ ಥಿಂಗ್ ಅಂತ. ಓಕೆ, ಸೊ ಈ ವಸ್ತು ಉದಾಹರಣೆ ಟೇಬಲ್, ಬುಕ್ಸ್, ಕಾರ್, ಇವೆಲ್ಲ ವಸ್ತುಗಳ ಉದಾಹರಣೆಗಳು. ಟೇಬಲ್, ಪುಸ್ತಕಗಳು, ಕಾರುಗಳು, ಅರ್ಥ ಆಯ್ತಾ? ಇವೆಲ್ಲ ನಾಮಪದಗಳು ಅಂತ ಹೇಳ್ಬೋದು. ಹಾಗೆಯೇ ಐಡಿಯಾ ಅಂದರೆ ಕಲ್ಪನೆ ಅಂತ ಹೇಳೋದು, ಅದನ್ನು ಕೂಡ ಒಂದು ನಾಮಪದ. ಅದರಲ್ಲಿ ಲವ್ ಅಂದರೆ ಪ್ರೀತಿ, ಹ್ಯಾಪಿನೆಸ್ ಅಂದರೆ ಸಂತೋಷ, ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ, ಇವೆಲ್ಲವೂ ನಾಮಪದ ಉದಾಹರಣೆಗಳು ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ನೌನ್ ಎಂದರೇನು? ನೌನ್ ಅಂದರೆ ನಾಮಪದ. ನಾಮಪದವು ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಕಲ್ಪನೆಯನ್ನು ಪ್ರತಿನಿಧಿಸುವ ಪದಗಳು ಅಂತ ಹೇಳ್ಬೋದು. ಸೊ ಉದಾಹರಣೆಗೆ ನಾವು ಬಾಯ್ ಅಂತೀವಿ, ಟೀಚರ್ ಅಂತೀವಿ, ಡಾಕ್ಟರ್ಸ್, ಸಿಟೀಸ್, ಪಾರ್ಕ್ಸ್, ಸ್ಕೂಲ್ಸ್, ಟೇಬಲ್, ಬುಕ್ಸ್, ಕಾರ್ಸ್, ಲವ್, ಹ್ಯಾಪಿನೆಸ್, ಫ್ರೀಡಮ್, ಇವೆಲ್ಲ ನಾಮಪದ ಉದಾಹರಣೆಗಳು ಅಂತ ಹೇಳ್ಬೋದು. ಓಕೆ, ಸೊ ಈ ನಾಮಪದ ನೌನ್ ಬಗ್ಗೆ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ.